ಮಾಯಾವೇಷದ ಗೊರವ ಡಮರುಗವ ಬಾರಿಸುತ್ತ ಮಾಯಾದ ಹುಲಿಯನ್ನು ನಿರ್ಮಿಸಿ ಬೇಟ ಡಮರುಗದಿಂದ ಕಾಳಿಂಗ ಸರ್ಪವನ್ನು ನಿರ್ಮಿಸ್ತಾ ಪಾದೋದಕದಿಂದ ಕಾಳಿಂಗ ಸರ್ಪ ಆವಾಗಿ ಬಿತ್ತು. ಎಲ್ಲ ಇವನು ನನ್ನ ಆಟ ನಡೀಲಿಲ್ಲ ಅಂತೇಳಿ ತನ್ನ ಮಾಯಾಬಲದಿಂದ ಒಂದು ಹುಲಿಯನ್ನು ನಿರ್ಮಿಸಿಬಿಟ್ಟಿದ್ದಾನೆ. ಚಂಗಾನೆ ಆರಿತು ಬಾಯನ್ನು ತೆರೆಯಿತು ಹಿರೇಲಿಂಗನ ನೊಂಗಾಲು ರಭಸದಿ ನುಗ್ಗೀತೋ ದಿಕ್ಕೆಟ್ಟ ಜನರೆಲ್ಲ ಓಡುತ್ತಲಿರಲು ಮಾಯ ವೇಷದ ಕೊರವ ನಸುನಗುತ್ತಲಿರಲು ತಾನು ನಿರ್ಮಿಸಿದ ಹುಲಿ ಚಂಗನೆ ಹಾರಿದೆ, ಹಿರೇಲಿಂಗನನ್ನು ಹಿಡಿದು ತಿನ್ನಲು ಮುನ್ನುಗ್ಗಿದೆ. ಇದನ್ನು ಕಂಡ ಪುರದ ಜನರು ಗಾಬರಿಗೊಂಡು, ಇದೇನಪ್ಪ ಇದಕ್ಕಿದ್ದಂಗೆ ಹುಲಿ ಬಂದುಬಿಡ್ತಲ್ಲೋ, ಇವನು ಯಾವ ಮಾಯಾಭಟನಪ್ಪ, ಇವನು ಏನು ಜಾಲ ಮಾಡ್ತಾನೆ, ಜಾದು ಮಾಡ್ತಾನೆ ಅಂತೇಳಿ ಎದುರುಬಿಟ್ಟು ದಿಕ್ಕಾಪಾಲಾಗಿ ಓಡಿಬಿಟ್ರು ಜನ. ಇವನು ಮಾಯಾವೇಷದ ಶನಿಂದ ಬಿಟ್ಟನುತ್ತೆ. ಹಿರಲಿಂಗ ನೋಡುತ್ತಿರಲು ಹುಲಿಯು ಬರುತ್ತಲಿರಲು ತಂದೆ ತಾಯಿಯ ಬಳಿಗೆ ಹುಲಿಯು ನುಗ್ಗಾಲೋ. ಇವನೇ ಮಾಡಿದ ಹುಲಿಯನ್ನು ನೋಡಿದಂತೆ ಹಿರಲಿಂಗ ಎದುರುಬಿಟ್ಟು ತಾಯಿ ತಂದೆ ಎಲ್ಲಿ ತಿಂದುಬಿಡುತ್ತಂತೇಳಿ ಆ ತಾಯಿ ತಂದೆ ಕಡೆ ಹೋದ. ತಾಯಿ ತಂದೆ ಇರುವ ಕಡೆ ಜಾಗಕ್ಕೆ ನುಗ್ಗಿ ಬಂದುಬಿಡ್ತಂಥದ್ದು ಹುಲಿ. ಜಿಗಿದು ಆರಿದನಾಗ ಹುಲಿಯ ಪಿಡಿದನಾಗ ಕೋರೆ ಹಲ್ಲುಗಳನ್ನು ಮುರಿಯುತ್ತಿರುವನು. ಆಗ ಹಿರೇಲಿಂಗ ತಂದೆ ತಾಯಿಗಳನ್ನು ಈ ಹುಲಿ ತಿಂದು ಬಿಡುತ್ತೆ ಅಂತ ಜಿಗಿದು ಬಿಟ್ಟಂತೆ, ಆರಿಬಿಟ್ಟಂತಲ್ಲಿ. ಅಲ್ಲಿ ಹೋಗ್ಬಿಟ್ಟು ಆ ಬಂದಂಥ ಹುಲಿಯ ಕೋರೆ ಹಲ್ಲುಗಳನ್ನು ಕೀಳ್ತಾವೆ, ಸೆಣಸಾಡ್ತಾವೆ ಹುಲಿ ಜೊತೆ. ಯಾರು? ಹಿರೇಲಿಂಗ. ಶಿವಶರಣ ಸಿದ್ಲಿಂಗಪ್ಪ ಸತಿಯಾದ ಗಂಗಮ್ಮ ಹುಲಿಯ ದಿಟ್ಟಿಸಿ ನೋಡೆ ಹುಲಿ ಭಸ್ಮವಾಗೆ. ಯಾವಾಗ ತನ್ನ ಮಗನೊಡನೆ ಸೆಣಸಾಡ್ತಾ ಇದೆಯೋ ಹುಲಿ, ಆ ಹುಲಿಯನ್ನು ಶಿವಶರಣ ಸಿದ್ಲಿಂಗಪ್ಪ ಮತ್ತು ಸತಿಯಾದ ಗಂಗಮ್ಮ ಮಗನ ದುಸ್ಥಿತಿಯನ್ನು ಕಂಡು ಮರುಗಿ, ಓ ನನ್ನ ಮಗನ್ನ ಈ ಹುಲಿ ಕೊಂದಾಕ್ಬಿಡುತ್ತೆ ಅಂತ ಎದರಿ ಒಂದು ಸಾರಿ ದಿಟ್ಟಿಸಿ ಆ ಹುಲಿಯನ್ನು ನೋಡಿದಂತೆ. ಯಾರು? ಶಿವಶರಣ ಸಿದ್ಲಿಂಗಪ್ಪ. ಆ ಹುಲಿ ಆ ಬಿರುಗಣ್ಣಿನ ಶಾಪಕ್ಕೆ ಸುಟ್ಟು ಭಸ್ಮಾಗೋಗಿ ನೆಲದ ಮೇಲೆ. ಶನಿದೇವರ ಆಟ ನಡೀಲಿಲ್ಲ. ಇದ ಕಂಡ ಘೋರವನು ತಲೆದೂಗಿ ನಿಂತಾನು. ಭಕ್ತರನ್ನು ಕಂಡಾಗ ದೇವರಿಗೆ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಆದರೆ ದೇವರು ಭಕ್ತರ ಪರವಾಗಿಯೇ ಇರ್ತಾನೆ. ಅವರ ಸತ್ಯನಿಷ್ಠೆಯನ್ನು ಕಂಡು ಅವನಿಗೆ ಮನಸ್ಸಲ್ಲೇ ಸಂತೋಷ ಆಗ್ತಾನೆ. ಎಂಥ ಸತ್ಯಪುರುಷರು ಇವರ ಸತ್ಯವನ್ನು ನಾನು ಕೆಡಿಸೋಕ್ಕಾಗತ್ತಾ? ಎಲ್ಲಿ? ಸತ್ಯದ ಹಿರಿಮೆಗೋಸ್ಕರ ಈಗ ಅವತಾರ ಪುರುಷರಾಗಿ ಬಂದಿರತಕ್ಕಂಥ ಇವರ ಇನ್ನಷ್ಟು ಕಷ್ಟಗಳನ್ನು ಕೊಟ್ಟು ದೇಶಕ್ಕೆ ಬೆಳಕು ನೀಡೋಣ ಅಂತೇಳಿ ಇವನು ಸಹಕರಿಸ್ತಾ. ಯಾರೋ? ಶನೀಶ್ವರ. ಇದ ಕಂಡ ಕೊರವನು ತಲೆದೂಗಿ ನಿಲ್ತನು. ಶಿವ ಭಕ್ತರು ಶಿವನಷ್ಟೇ ಸಮರ್ಥರೆಂದು. ಶಿವಶರಣರು ಶಿವಶರಣರಲ್ಲ, ಶಿವನಷ್ಟೇ ಸಮರ್ಥರಾಗಿದ್ದಾರೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ತಾರೆ. ಈ ಪ್ರಕಾರವಾಗಿ ಗೊರವನ ವೇಷದಲ್ಲಿದ್ದ ಶನಿದೇವರು ತನ್ನ ಮಾಯಾಬಲದಿಂದ ಡಮರುಗ ಬಾರಿಸಿ
ಹುಲಿಯನ್ನು ನಿರ್ಮಿಸಿ ಹಿರೇಲಿಂಗನ ಮೇಲೆ ಬಿಡಲು ಜನರು ಎದರಿ ಓಡುತ್ತಿರಲು ಹುಲಿಯು ತಂದೆ ತಾಯಿಗಳ ಬಳಿಗೆ ಓಡುತ್ತಿರುವುದನ್ನು ಕಂಡು ಹಿರೇಲಿಂಗನು ಚಂಗನೆ ಹಾರಿ ಹುಲಿಯ ಕೋರೆ ಹಲ್ಲುಗಳನ್ನು ಮುರಿಯುತ್ತಿರಲು ಶಿವಶರಣ ಸಿದ್ಲಿಂಗಪ್ಪ ಸತಿಯಾದ ಗಂಗಮ್ಮನು ಮಗನೊಡನೆ ಸೆಣಸುತ್ತಿರುವ ಹುಲಿಯನ್ನು ದಿಟ್ಟಿಸಿ ನೋಡಲು ಹುಲಿ ಸುಟ್ಟು ಭಸ್ಮವಾಗಿರಲು ಇದನ್ನು ಕಂಡ ಗೊರವನು ತಲೆದೂಗುತ್ತಾ ಶಿವನನ್ನೇ ಮಗನಾಗಿ ಪಡೆದ ಭಾಗ್ಯವಂತರು ಶಿವಶರಣರು ಶಿವನಷ್ಟೇ ಸಮರ್ಥರೆಂದು ಎಂದುಕೊಳ್ಳುತ್ತಾ ಜನತೆಯ ಕಡೆ ತಿರುಗಿ ಇವರು ಸಾಮಾನ್ಯರಲ್ಲ, ಶ್ರೀ ಕಾಟುಮಲಿಂಗೇಶ್ವರನ ವಜ್ರ ಕಿರೀಟವನ್ನು ಕದ್ದು ತಂದೆ ಬಳಿಯಿರುವ ಕಂಬಳಿಯಲ್ಲಿ ಬಚ್ಚಿಟ್ಟಿದ್ದಾರೆ. ಬೇಕಾದರೆ ನೀವೇ ಪರೀಕ್ಷಿಸಿ. ಮತ್ತೊಂದು ತೆಗೆದ ಶನಿದೇವರು, ಇವರೇನು ಸಾಮಾನ್ಯವಾದ ಕಳ್ಳರಲ್ಲಪ್ಪ, ಇವರು ಮೋಡಿಗಾರರು, ಜಾದುಗಾರರು, ಇದೆಲ್ಲ ಇವರಿಗೆ ಗೊತ್ತಿದೆ. ಇವರಿಷ್ಟೇ ಮಾಡಿಲ್ಲ, ಶ್ರೀ ನಿಮ್ಮ ಕುಲದೇವರಾದಂಥ ಕಾಟಮಲಿಂಗೇಶ್ವರನ ತಲೆಯ ಮೇಲೆ ಇರತಕ್ಕ ವಜ್ರ ಕಿರೀಟವನ್ನೇ ಕದ್ದುಬಿಟ್ಟವ್ರೆ. ಆ ಕದ್ದು ಎಲ್ಲಿಟ್ಟವ್ರೆ? ಅವರ ಅಪ್ಪನ ಒದ್ಕಳ್ತ ಕಂಬಳಿ ಒಳಗೆ ಇಟ್ಬಿಟ್ಟವ್ರೆ. ಬೇಕಾದ್ರೆ ನೀವೇ ನೋಡ್ರಿ ಅಂದ ಯಾರೋ ಶನಿದೇವರು. ಬೇಕಾದರೆ ನೀವೇನು ಪರೀಕ್ಷಿಸಿ, ಖಚಿತವಾದ ಮೇಲೆ ಶಿಕ್ಷೆ ವಿಧಿಸಿನಂದಲು ಜನರು ಪರೀಕ್ಷಿಸಲು ಹೋಗುವಷ್ಟರಲ್ಲಿ ತಮ್ಮ ಮಾಯಾ ಬಲದಿಂದ ವಜ್ರ ಕಿರೀಟ ಕಂಬಳಿಯಲ್ಲಿರುವಂತೆ ಮಾಡಿರಲು ಜನರು ಕಂಬಳಿಯನ್ನು ಕಂಡು ದಂಗು ಬಡಿದವರಂತಾಗಿ ಅರ್ಚಕ ಕರಿಯಪ್ಪನನ್ನು ಕರೆದು ದೇವಾಲಯದಲ್ಲಿ ವಜ್ರ ಕಿರೀಟ ಇರುವುದೇ ನೋಡೆನ್ನಲು ಶನಿಯ ಮಹಿಮೆಯಿಂದ ಕಾಣದಾಗಿರಲು ಕುಪಿತರಾದ ಜನರು ಮೋಡಿಗಾರರೆಂದು ಭಾವಿಸಿ ಇವರನ್ನು ನಂಬುವುದೇ ಕಷ್ಟ, ಇವರಿಗೆ ಶಿಕ್ಷೆಯಾಗಬೇಕೆಂದು ಅಗ್ನಿಹೊಂಡಕ್ಕೆ 4 ಹಾಕಬೇಕೆಂದು ತೀರ್ಮಾನಿಸಿ ಊರು ಕೇರಿಗಳಲ್ಲಿ ಡಂಗೂರದ ಮೂಲಕ ಸಾರುತ್ತಿದ್ದಾರದಂತೆಯೇ. ಆಗ ಮಾಯಾವೇಷದಲ್ಲಿದ್ದ ಗೊರವನ ವೇಷದಲ್ಲಿದ್ದ ಶನಿದೇವರು ಜನರ ಕಡೆಗೆ ತಿರುಗಿ ಹೇಳ್ತಾ ಇದ್ದಾರೆ, ಇವರು ಸಾಮಾನ್ಯರಲ್ಲ, ಮೋಡಿಗಾರರು, ಜಾದುಗಾರರು, ಏನು ಬೇಕಾದರೂ ತಂತ್ರ ಮಾಡ್ತಾರೆ. ಇವರು ನಿಷ್ಠಾವಂತರಲ್ಲ. ನಿಮ್ಮ ಕುಲದೇವರ ತಲೆ ಮೇಲಿರತಕ್ಕಂಥ ವಜ್ರದ ಕಿರೀಟವನ್ನು ಕದ್ದು ಅವರ ತಂದೆಯ ಬಳಿ ಇರುವ ಕಂಬಳಿಯಲ್ಲಿ ಬಚ್ಚಿಟ್ಟಿದ್ದಾರೆ. ನೀವೇ ಬೇಕಾದ್ರೂ ನೋಡ್ರಿ, ಪರೀಕ್ಷೆ ಮಾಡಿ ಇವನಿಗೆ ಶಿಕ್ಷೆ ಕೊಡ್ರಿ. ಇದ್ರೂ ಇರ್ಬೋದೇನೋ ಅಂತ ಜನ ಏನು ಮಾಡಿದ್ರು, ಆ ಕಂಬಳಿ ಕಡೆ ಹೋಗಿ ನೋಡಕ್ಕೆ ಹೋದರು. ಅಷ್ಟರಲ್ಲಿ ಮಾಯಾವೇಷದ ಶನಿ ತನ್ನ ಮಾಯಾ ಬಲದಿಂದ ಆ ವಜ್ರ ಕಿರೀಟ ಕಂಬಳಿ ಒಳಗೆ ಇರಂಗೆ ಮಾಡಿಬಿಟ್ಟ. ಕಂಬಳಿ ಬಿಚ್ಚಿ ನೋಡ್ತಾರೆ, ವಜ್ರ ಕಿರೀಟ ಅಲ್ಲಿದೆ. ಜನ ದಂಗು ಬಡ್ದು, ಏನಿದು ಇವನು ಹೇಳಿದ ಸರಿಯಾಗಿದೆಯಲ್ಲ. ಆಗ ಪೂಜಾರಿ ಅರ್ಚಕನ ಕರೆದು, ಪೂಜಾರಿ, ದೇವರ ತಲೆಯ ಮೇಲೆ ವಜ್ರ ಕಿರೀಟ ಇದೆಯಾ ಇಲ್ವ ನೋಡು. ಅವನೋಗಿ ನೋಡ್ತಾನೆ ವಜ್ರ ಕಿರೀಟ. ಅವನು ಬಂದು ವಜ್ರ ಕಿರೀಟ ಇಲ್ಲ, ಎಲ್ಲ ಇವರು ಸರಿಯಾದ ಕಾಡ್ರೆ ಅವರಿಗೆ. ಇವರು ನಿಮಗೆ ಸುಮ್ಮನೆ ಬಿಡಬಾರ್ದು, ಉರಿಯುವ ಬೆಂಕಿಯನ್ನು ತಯಾರಿಸಿ ಆ ಬೆಂಕಿ ಒಳಗೆ 4 ಜನ ಹಾಕಿ ಸುಟ್ಟು ಹೋಗಿಬಿಡಲಿ ಹಾಕ್ರಿ ಅಂತ ತೀರ್ಮಾನ ಮಾಡಿಬಿಟ್ಟು. ಅದಕ್ಕೆ ಮಾಡ್ತಾರೆ, ಊರಲ್ಲೆಲ್ಲ ಡಂಗುರ ಓಡಿಸ್ತಾವ್ರೆ. ಏನಂತ ಕೇಳಿರಿ ಪುರ ಜನರೇ ಸಾರಿ ಹೇಳುವ ಮಾತ, ಉಯ್ಯಾಲೆ ಡಂಗೂರವ ಊರಿಗೆ ಬಂದರು ಕನ್ನವ ಹಾಕಿದರು ಉಯ್ಯಾಲೆ ಡಂಗೂರವ. ನೋಡಲು ಸಭ್ಯರು ಶಿವಶರಣರಂತೆ ಉಯ್ಯಾಲೆ ಡಂಗೂರವ, ಮೋಡಿಗಾರರಂತೆ ಸಂಚು ಮಾಡುವರಂತೆ ಉಯ್ಯಾಲೆ ಡಂಗೂರವ. ಕಾಟಮಲಿಂಗೇಶ್ವರನ ವಜ್ರ ಕಿರೀಟವನ್ನು ಉಯ್ಯಾಲೆ ಡಂಗೂರವ. ಜಾಣರಂತಿಗರು ಕಳ್ಳತನ ಮಾಡಿಗರು
ಉಯ್ಯಾಲೆ ಡಂಗೂರವ. ಕಣ್ಣಿಂದ ನೋಡಲಿಲ್ಲ, ಕೈಯಿಂದ ಮುಟ್ಟಲಿಲ್ಲ, ಉಯ್ಯಾಲೆ ಡಂಗೂರವ. ಪುರಜನರು ಸೇರಿದರು, ಶಿಕ್ಷೆಯ ವಿಧಿಸಿದರು, ಉಯ್ಯಾಲೆ ಡಂಗೂರವ. ನಾಡಿನ ಜನರೆಲ್ಲ ಬೇಗಾದಿ ಬನ್ನಿರಿ, ಉಯ್ಯಾಲೆ ಡಂಗೂರವ. ಕೆಂಡಾದ ಹೊಂಡಕ್ಕೆ ಕಳ್ಳಾರು ಬೀಳುವರು, ಉಯ್ಯಾಲೆ ಡಂಗೂರವ. ಕಣ್ಣಿಂದ ನೋಡಿರಿ, ಸತ್ಯವ ತಿಳಿಯಿರಿ, ಕಣ್ಣಿಂದ ನೋಡಿರಿ, ಸತ್ಯವ ತಿಳಿಯಿರಿ, ಉಯ್ಯಾಲೆ ಡಂಗೂರವ. ಸತ್ಯ ಪರೀಕ್ಷೆಯ ಮನಸಾರೆ ನೋಡಿರಿ, ಉಯ್ಯಾಲೆ ಡಂಗೂರವ. ಕೇಳಿರಿ ಪುರಜನರೇ ಸಾರಿ ಹೇಳುವ ಮಾತು, ಉಯ್ಯಾಲೆ ಡಂಗೂರವ, ಉಯ್ಯಾಲೆ ಡಂಗೂರವ. ಈ ರೀತಿ ಬೀದಿ ಬೀದಿಯಲ್ಲಿ ತಿರುಗಿ ಡಂಗೂರವನ್ನು ಬಾರಿಸಿ ಪುರದ ಜನರನ್ನು ಕರೆದು ಸತ್ಯವನ್ನೇ ನೋಡಿ ಊರಿಗೆ ಬಂದರು, ಕಳ್ತನ ಮಾಡಿದರು. ವಜ್ರ ಕಿರೀಟವನ್ನು ಕಂಬಳಿಯಲ್ಲಿ ಬಚ್ಚಿಟ್ರು. ನೀವೇ ನೋಡಿ, ಅಂಥವರನ್ನು ಸರಿಯಾದ ಶಿಕ್ಷೆ ವಿಧಿಸಲು ಊರಿನ ಮಧ್ಯದಲ್ಲಿ ಉರಿಯುವ ಕೆಂಡವನ್ನು ಮಾಡಿದ್ದೀವಿ. ಅವರೆಲ್ಲ ಆ ಕೆಂಡದಲ್ಲಿ ಹಾಕಿಬಿಟ್ಟು ಸುಟ್ಟು ಭಸ್ಮ ಹಾಕ್ತಾರೆ. ಆದ್ದರಿಂದ ಕಣ್ಣಿಂದ ನೋಡಿ ಸತ್ಯವನ್ನು ತಿಳಿಯಿರಿ ಅಂತ ಹೇಳಿ ಪುರದ ಬೀದಿಯಲ್ಲಿ ಡಂಗೂರವನ್ನು ಬಾರಿಸಿ ಭಟ್ರು ಹೇಳಿದರು.